ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಆದಿ ಪರಾಶಕ್ತಿ ದೇವಾಲಯದ ಅರ್ಚಕ ವೆಂಕಟರಮಣಪ್ಪ ಹಾಗೂ ಪೂಜಾರಮ್ಮ ಜಯಸುಧಾ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಅಂದ ಹಾಗೆ ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಸಂಬಂಧಿಕರಾಗಿರುವ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಳ ಗ್ರಾಮದ ಲಕ್ಷ್ಮೀನಾರಾಯಣ ಅವರಿಗೆ ದೇವರ ಹೆಸರಿನಲ್ಲಿ ನಂಬಿಸಿ ದುಪ್ಪಟ್ಟು ಹಣ ಪಡೆದುಕೊಂಡು ವಂಚಿಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. 9 ವರ್ಷಗಳಿಂದ ದೇವಾಲಯದ ಅರ್ಚಕ ಹಾಗೂ ಪೂಜಾರಮ್ಮ ಜೊತೆ ಪರಿಚಯ ಹೊಂದಿದ್ದ ಲಕ್ಷ್ಮೀನಾರಾಯಣ ಕುಟುಂಬ ದೇವಸ್ಥಾನಕ್ಕೆ ಹೋಗುವ ಮತ್ತು ಬರುವ ವೇಳೆ ಅರ್ಚಕ ಪೂಜಾರಮ್ಮನ ಮೈ ಮೇಲೆ ದೇವರು ಬಂದು ದೇವರಿಗೆ ₹1 ಕೊಟ್ರೆ ಅದು ನಿಮಗೆ ಡಬಲ್ ಆಗಿ ಬರುತ್ತೆ ಎಂದು ಹೇಳಿದಾಗ ಅವರ ಮಾತುಗಳನ್ನು ನಂಬಿದ ಲಕ್ಷ್ಮೀನಾರಾಯಣ ತಮ್ಮ ಜಮೀನು ಮಾರಾಟದಿಂದ ಬಂದ ಹಣ ಸೇರಿದಂತೆ 1 ಕೋಟಿಯವರೆಗೂ ಹಣ ನೀಡಿದ್ರಂತೆ. ಹಣ ವಾಪಸ್ ಕೇಳಿದಾಗ ಅರ್ಚಕ ಪೂಜಾರಮ್ಮ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆಯಂತೆ. ಲಕ್ಷ್ಮೀನಾರಾಯಣ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದರು ಎನ್ನಲಾಗಿದೆ. ಆದರೂ ಹಣ ಮರಳಿ ಸಿಗದ ಕಾರಣ ತೀವ್ರ ಮಾನಸಿಕವಾಗಿ ನೊಂದಿದ್ದ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೆಸರು ಕೆಂಪರೆಡ್ಡಿ ಅಂತ, ಅವರ ಸಿಸ್ಟರ್ನ ನಾನು ಮದುವೆ ಆಗಿರೋದು. ಇವರಿಗೆ ಸಮಸ್ಯೆ ಏನು ಅಂದರೆ ಒಂದು ಎಕರೆ 3 ಗುಂಟೆ ಒಂದು ಜಮೀನು ಮಾರಿದ್ರು. ಆ ಜಮೀನು ಮಾರಿದ ದುಡ್ಡಲ್ಲಿ ಅಡ್ವಾನ್ಸಿಂದ ಹಿಡಿದು ಇಲ್ಲಿ ತಮ್ಮನಾಯಕನಹಳ್ಳಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದ. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದೇವಸ್ಥಾನದವರು ಇವನ ಹತ್ರ ಇವನಿಗೆಲ್ಲ ಏನೋ ಬ್ರೈನ್ ವಾಶ್ ಮಾಡಿ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಇವನ ಹತ್ರ ಸುಮಾರು ಹತ್ರ 1 ಕೋಟಿ ದುಡ್ಡಷ್ಟು ಅವನು ವಸೂಲಿ ಮಾಡಿಕೊಂಡು ಅವರು ಫಸ್ಟ್ ಕ್ಲಾಸಾಗಿ ಡಬಲ್ ಬೆಡ್ರೂಮ್ ಮನೆ ಕಟ್ಕೊಂಡು ಒಡವೆಗಳು ತೊಗೊಂಡು ಎಲ್ಲನೂ ಇವನಿಗೆ ಭಾಳ ಮೋಸ ಮಾಡಿದ್ದಾರೆ. ಅದ್ರ ನಮ್ಮ ಹತ್ರ ಭಾಳಷ್ಟು ನೋವು ತೋಡ್ಕೊಂಡಾಗ ನಾವು ಸುಮಾರು ಒಂದು 3-4 ತಿಂಗಳ ಹಿಂದಗಡೆ ತಮ್ಮನಾಯಕನಹಳ್ಳಿ ಅನ್ನೋ ಚಿಕ್ಕಬಳ್ಳಾಪುರ ತಾಲೂಕು ಸೇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ DYSP ಸಬ್ ಇನ್ಸ್ಪೆಕ್ಟರ್ಗೆ ಇಬ್ಬರಿಗೂ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರು ಮಾಜರ್ ಮಾಡ್ತೀರಿ ಅಂದರು. ಸರಿ, ಅದು ಏನಾಯಿತು ಅಂತ ಅಷ್ಟಕ್ಕೆ ನಿಂತಿದೆ, ಅದು ಏನು ಮಾಡಲಿಲ್ಲ. ಅವತ್ತಿಂದನೂ ಇವನಿಗೊಂದು ಸ್ವಲ್ಪ ಟಾರ್ಚರ್ ಇತ್ತು. ಅದಾದಮೇಲೆ ಶಿಡ್ಲಘಟ್ಟದಲ್ಲಿ ರಾಜ್ಕುಮಾರ್ ಅಂತ ಇವರ ಹತ್ರ 1 ಎಕರೆ ಜಮೀನು ತೊಗೊಂಡಿದ್ದಾರೆ. ಅದ್ರದ್ದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಬಿಟ್ಟು ಇವನಿಗೆ ಸರಿಸುಮಾರು ದುಡ್ಡು ಕೊಡಬೇಕು. ಇಷ್ಟು ಅಂತಲ್ಲ, ಸರಿಸುಮಾರು ದುಡ್ಡು ಕೊಡಬೇಕು. ಇದುವರೆಗೂ ದುಡ್ಡು ಕೊಟ್ಟಿರಲಿಲ್ಲ. ಆ ನೋವನ್ನೆಲ್ಲ ನನ್ನ ಹತ್ರ ಭಾಳ ಸರಿ ತೋಡ್ಕೊಂಡ. ಈ ಥರ ನನಗೆ ದುಡ್ಡು ಈ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂಗೆ ಮೋಸ ಮಾಡಿದ್ದಾರೆ, ದುಡ್ಡು ಕೊಡಲಿಲ್ಲ ಅಂತ. ಸುಮಾರು ಏನೋ ದುಡ್ಡು ಕೇಳೋಕ್ಕೆ ಹೋದರೆ ಎಲ್ಲ ಬೆದರಿಕೆಗಳೆಲ್ಲ ಆಗ್ತಾಯಿದ್ರಂತೆ. ಮೇಲಾಗಿ ಪಾಪ ಇವನೊಂದು ಸ್ವಲ್ಪ ಒಂದು ಅಮಾಯಕತನ ನೋಡಿಕೊಂಡು ನಮ್ಗೆ ಯಾಕೋ ಸಸ್ಪೆಕ್ಟ್ ಇದೆ ಇದ್ರ ಮೇಲೆ, ಯಾರ್ದೋ ಕೈವಾಡ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ದೇವಸ್ಥಾನ ಹೆಸರು ಸ್ವಾಮಿಗಳ ಹೆಸರು ನನಗೆ ಸರಿಯಾಗಿ ಎಲ್ಲ ಕಂಪ್ಲೇಂಟ್ ಪ್ರತಿ ನಾನು ನಿಮ್ಗೆ ಕೊಡ್ತೀನಿ ಸರ್. ಅದರಲ್ಲಿದೆ ಎಲ್ಲ ಡೀಟೇಲ್, ಅಡ್ರೆಸ್ ಸಮೇತ ಇದೆ. ಸ್ವಾಮಿ ಪರಿಚಯ ಅಂದರೆ ಇವರು ಸುಮಾರು ಒಂದು 2-3 ವರ್ಷಗಳಿಂದ ಆ ದೇವಸ್ಥಾನಕ್ಕೆ ಹೋಗೋದು ಬರೋದು, ದೇವ್ರ ಮೈ ಮೇಲೆ ಬರುತ್ತೆ ಅಂತೆಲ್ಲ ಇವರೆಲ್ಲ ಅಲ್ಲೆಲ್ಲ ದೇವ್ರ ಮೈ ಮೇಲೆ ಬರೋದು. ಗಂಡ ಹೆಂಡ್ತಿಗೆ ಮೈ ಮೇಲೆ ಬರೋದು. ಹೆಂಡ್ತಿ ಮೈ ಮೇಲೆ ಬಂದಾಗ ನೀನು ನನಗೆ ಇದು ಗಂಡ ಅಂತ ಹೇಳ್ತಾ ಇರಲಿಲ್ಲ, ಅವರು ದೊಡ್ಡ ಚೌಡಿ ಚಿಕ್ಕ ಚೌಡಿ ಅಂತೇನೋ ಹೆಸರು ಇಟ್ಕೊಂಡಿದ್ರಂತೆ. ನೀವು ನನ್ನ ಗಂಡನ ಜೊತೆ ಹೋಗಿ ಅವರು ನೀನು ಇವು ದೇವಸ್ಥಾನಕ್ಕೆ ₹1 ಕೊಟ್ಟರೆ ನಿಮ್ಗೆ ₹2 ಬರುತ್ತೆ ಅಂತೆಲ್ಲ ಹೇಳಿ ಇವ್ನು ಬ್ರೈನ್ ವಾಶ್ ಮಾಡಿ ಮೋಸ ಮಾಡಿ ಇವನ ಹತ್ರ ಸುಮಾರು ₹1 ಕೋಟಿ. ಅದರಲ್ಲೂ ವೈಟ್ ಅಮೌಂಟ್ ಬರೀ ಬ್ಯಾಂಕು, ಚೆಕ್ಕು, ATM ಅದ್ರ ಮುಖಾಂತರನೇ ಸುಮಾರು ಒಂದು 40-50 ಲಕ್ಷ ಅದರಲ್ಲಿ ಡ್ರಾ ಮಾಡವ್ರೆ. ಇನ್ನು ಮಿಕ್ಕಿದೆಲ್ಲನೂ ಇವನು ಬ್ಲ್ಯಾಕ್ ಮನಿ ಅಂದರೆ ಮಾಮೂಲಿ ಕ್ಯಾಶ್ ತರಿಸ್ಕೊಂಡಿದ್ದಾರೆ. ಇವನಿಗೂ ಇವನ ಹೆಂಡ್ತಿಗೂ ಒಂಥರ ಮಂಕು ಬೂದಿ ಹಚ್ಬಿಟ್ಟು ದೇವಸ್ಥಾನ ಅಂದ್ಕೊಂಡು ಸುಮಾರು ₹1 ಕೋಟಿವರೆಗೂ ಇವರು ದೇವಸ್ಥಾನದವ್ರು ತೊಗೊಂಡಿದ್ದಾರೆ ಸರ್. ಸರ್ ಇವ್ರು ಜಮೀನು ಮಾರಿದ ದುಡ್ಡೆಲ್ಲ ಸರ್ ದುಡ್ಡು ಕೊಡ್ತಾ ಇದು ನೀವು ಇದು ಮಾಡ್ತೀರಿ, ನಿಮಗೆ ನೀವು ₹1 ಕೊಟ್ಟರೆ ನಿಮ್ಗೆ ₹2 ಕೊಡ್ತಾರೆ ದೇವರು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಮೋಸ ಮಾಡಿ ಇದು ಮಾಡಿ ನನ್ನ ಹತ್ರ ಸುಮಾರು ಸರಿ ಅವ್ರು ತೋಡ್ಕೊಂಡಿದ್ದಾರೆ ಸರ್. ಇದ್ರ ಪರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಂಪ್ಲೇಂಟು ಮಾಡಿತ್ತು, ಅದ್ರದ್ದು ಕಾಪಿನೂ ಇದೆ. ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿರಲಿಲ್ಲ ಸರ್. ಅದು ಸ್ವಾಮೀಜಿನೇ ಎಲ್ಲ ಅವನು ಒಂದು ಏರ್ಪೋರ್ಟ್ಗೆ ಕಾರ್ ಏನೋ ಓಡಿಸ್ತಾ ಇದ್ದ, ಯಂಗ್ ಫ್ರೆಂಡ್ ಆದ್ನೋ ಏನೋ ಗೊತ್ತಿಲ್ಲ. ತಮ್ಮನಾಯಕನಹಳ್ಳಿಯಲ್ಲೇ ಇರೋದು ದೇವಸ್ಥಾನ ಊರು ಎಲ್ಲರೂ. ಇದೇ ಬೇಸರದಲ್ಲಿದ್ದ ಲಕ್ಷ್ಮೀನಾರಾಯಣ ಗುರುವಾರ ಹಂಡಿಗನಾಳ ಗ್ರಾಮದಿಂದ ಬೈಕ್ ಹತ್ತಿ ಹೋಗಿದ್ದು ಎಷ್ಟೊತ್ತಾದ್ರೂ ಮನೆಗೆ ಬರದೇ ಇದ್ದಾಗ ರಾತ್ರಿ ಎಲ್ಲ ಹುಡುಕಾಟ ನಡೆಸಿ ಮಲಗಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಕುಟುಂಬಸ್ಥರು ಭಯಗೊಂಡು ಪದೇ ಫೋನ್ ಮಾಡಿದ್ದಾರೆ. ಈ ವೇಳೆ ಶಬ್ದ ತಿಳಿದ ರೈತನೋರ್ವ ಫೋನ್ ಎತ್ತಿ ಕೇಳಿದಾಗ ಲಕ್ಷ್ಮೀನಾರಾಯಣ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಗಿರ್ಲಹಳ್ಳಿ ಗ್ರಾಮದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಸಾವಿಗೆ ಶರಣಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ವಿಚಾರ ಗೊತ್ತಾಗಿದೆ. ಈ ಘಟನೆ ಕುಟುಂಬಸ್ಥರನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಮಹಾಂತಿ ಅಂದ್ಬಿಟ್ಟು ನಮ್ದು ಹಂಡಿಗನಳ, ಶಿಡ್ಲಘಟ್ಟ ತಾಲೂಕು. ನಮ್ಮ ತಂದೆಯವರ ಹೆಸರು ಬಿ ಲಕ್ಷ್ಮೀನಾರಾಯಣ ಅಂದ್ಬಿಟ್ಟು. ನಿನ್ನೆ 6:30-7 ಗಂಟೆ ಆಗಿತ್ತಣ್ಣ. ಎಲ್ಲಿಗೆ ಹೋಗ್ತೀನಿ ಅಂತ ಏನು ಹೇಳಿಲ್ಲ. ನಾವು ಬರ್ತಾರೆ ಅಂತ ಫೋನ್ ರಿಂಗ್ ಆಗ್ತೈತಲ್ಲ, ಬರ್ತಾರೆ ರಿಸೀವ್ ಮಾಡ್ತಾನೆ ಇದ್ವಿ. ತಿರುಗಿ ಬೆಳಗ್ಗೆ ನಮ್ಮ ಮಾವಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಬಂದಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದಾಗ
ಈ ಫೋನ್ ಕಂಟಿನ್ಯೂಸ್ ಮಾಡೋ ಹೊತ್ನಾಗ ಇಲ್ಲಿರೋರು ನೋಡಿಬಿಟ್ಟು ಫೋನ್ ಯಾರೋ ರಿಪೀಟ್ 75 ಮಿಸ್ ಕಾಲ್ ಇದೆ ಅಂದ್ಬಿಟ್ಟು ಮಾಡಿಬಿಟ್ಟು ಹಿಂಗಾಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅವ್ರದ್ದೇ 7909. ಅಲ್ಲ ಯಾಕೆ ಹಿಂಗೆ ಮಾಡ್ಕೊಳ್ಳೋಕೆ ಸಾಧ್ಯ? ಅಲ್ಲ ಏನಾಗಿದೆ ಅಲ್ಲಿ ಮೇನ್ ರೋಡ್ ಹೋಗಕ್ಕ ಸಾಹೇಬ್ರನ್ನ ಕರ್ಕೊಂಬರಕ್ಕ ಮಾಡ್ಕೊಳ್ಳೋಂತಾರ ಗಟ್ಟಿ ಮನ್ಸ ಫೈನಾನ್ಷಿಯಲ್ ಮನೆಯಲ್ಲಿ ಏನು 7909 ಅವ್ರದ್ದೇ. ದುಡ್ಡು ಇಸ್ಕೊಂಡು ಜಾಸ್ತಿ ದುಡ್ಡು ಇಸ್ಕೊಂಡು. ಇನ್ನು ಈ ಪ್ರಕರಣ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಾವಿಗೆ ನಿಖರ ಕಾರಣವೇನು, ಹಣಕಾಸು ವ್ಯವಹಾರಗಳ ಹಿನ್ನೆಲೆ ಏನು ಎಂಬುದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ದೇವಾಲಯದ ಅರ್ಚಕ ಹಾಗೂ ಪೂಜಾರಮ್ಮ ವಿರುದ್ಧ ಕೇಳಿ ಬಂದಿರುವ ಆರೋಪಗಳನ್ನು ತಳ್ಳಿ ಹಾಕಿರುವ ಅರ್ಚಕ ಹಾಗೂ ಪೂಜಾರಮ್ಮ, ನಮಗೇನು ಗೊತ್ತಿಲ್ಲ, ನಾವ್ ಯಾರಿಗೂ ಮೋಸ ಮಾಡಿಲ್ಲ, ಆಗಾಗ ಕೊಟ್ಟ ಹಣವನ್ನು ವಾಪಸ್ ನೀಡಿದ್ದೇವೆ. ಈ ಆದಿ ಪರಾಶಕ್ತಿ ದೇವಾಲಯದಲ್ಲಿ ಯಾವ ಪವಾಡವೂ ಇಲ್ಲ, ನಮ್ಮ ಮೇಲೆ ಯಾವ ದೇವರು ಬರೋದಿಲ್ಲ ಅಂತ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಸರ್, ನಮ್ಮ ಹೆಸರು ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು, ನಮ್ಮದು ಕಷ್ಟದಿಂದ ಬಂದಿರೋದು, ಯಾರಿಗೇನು ನಾನು ಯಾವ ಥರ ಮೋಸ ಮಾಡಿಲ್ಲ. ಬೇಕಾದ್ರೆ ಸುತ್ತಮುತ್ತಲೆಲ್ಲ ಕೇಳ್ಕೊಳ್ರಿ, ನಾವು ಆ ಥರ ಏನು ಮಾಡಿಲ್ಲ. ಅವರು ಬರ್ತಾಯಿದ್ರು ಹೋಗ್ತಾಯಿದ್ರು, ಇಲ್ಲ ಅಂದಿಲ್ಲ. ಆದರೆ ನಾವು ಯಾವ ಕಡೆನೂ ಏನಿದಿಲ್ಲ. ಆದರೆ ನಿನ್ನೆ ಬೆದರಿಕೆ ಬಂದು ಆದರೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಏನಂತ ಬೆದರಿಕೆ ಬಂತು? ನಿನ್ನ ಸಾಯಿಸಾಕ್ತೀನಿ, ಯಾರು? ನನಗೆ ಬಂದಿದೆ ನಂಬರು, ಫೋನ್. ಅದು ಯಾರೋ ಗೊತ್ತಿಲ್ಲ, ಬಂದಿದೆ, ಆ ವಿಡಿಯೋ ಎಲ್ಲ ಇದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯಾರಂತ ಗೊತ್ತಿಲ್ಲ. ಟ್ರೇಸ್ ಮಾಡ್ತೀನಿ ಅಂತ ಪೊಲೀಸವ್ರು ಹೇಳಿದ್ದಾರೆ. ಅದಂತ ಯಾರಂತ ನಂಗೆ ಗೊತ್ತಿಲ್ಲ ಅಲ್ಲ. ಅಲ್ಲ, ಈಗ ನಿಮಗೆ ಲಕ್ಷ್ಮಣಪ್ಪ ಅವರು ಹೆಂಗೆ ಪರಿಚಯ, ಹೆಂಗೆ ಅಂತ? ಫಸ್ಟು ಸ್ಟಾರ್ಟಿಂಗು ಒಂದು 2 ಇಯರ್ ಬ್ಯಾಕ್ ಬರ್ತಾಯಿದ್ರು ಹೋಗ್ತಾಯಿದ್ರು. ಯಾರ್ಯಾರು? ಅವರು ಅವ್ರ ಮಿಸಸ್ ಇಬ್ಬರು ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು, ನಾವು ಮಾಡಿ ಕೊಡ್ತಾಯಿದ್ರು. ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಥರನೂ ಏನು ಇದಿಲ್ಲ. ಏನು ದೇವರಿಗೆ ಅದು? ಆದಿ ಪರಾಶಕ್ತಿ. ಅಲ್ಲ, ಅವ್ರಿಗೂ ನಿಮ್ಗೆ ಅಂದರೆ ಅಷ್ಟೊಂದು ನಮ್ಮ ದೇವಸ್ಥಾನಗಳಿಗೆ ಯಾವ ರೀತಿ ಪವಿತ್ರ ಅಂದರೆ ಬರೋದು ಹೋಗೋದು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ನಾವೇನು ಮೋಸ ಮಾಡಬೇಕಾದಂತಿಲ್ಲ. ಸುತ್ತಮುತ್ತಲು ಅಲ್ಲಿಗೆಲ್ಲ ಕೇಳ್ಕೊಳ್ರಿ, ನಾವು ಯಾವ ಥರ ಏನು ಯಾರಿಗೂ ಮೋಸ ಮಾಡಿಲ್ಲ. ಈಗ ಡಿಸೆಂಬರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿರಲ್ಲ, ಯಾಕೆ? ಯಾರು? ನಿಮ್ಮ ಮೇಲೆ, ನಿಮ್ಮ ಮಿಸ್ಸಸ್ ಅವ್ರ ಮೇಲೆ ಕಂಪ್ಲೇಂಟ್ ಏನಂತ ನನಗೆ ಗೊತ್ತಿಲ್ಲ. ಅದು ನಾನು ಬಾ ಅಂತ ಹೇಳಿದ್ರು, ನಾನು ಹೋಗಿದ್ದೆ, ಬಂದಿಲ್ಲ ಅವರು. ನೀವು 1 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಮಾಡ್ಕೊಡ್ತೀರಿ ಅಂತ ಹೇಳಿ ಹಾಕ್ಕೊಳ್ತಿದ್ರೆ 1 ರೂಪಾಯಿ ಕೊಟ್ಟರೆ 2 ರೂಪಾಯಿ ಮಾಡ್ಕೊಡ್ತೀವಿ. ಒಂದೇ ಅಲ್ಲ, ನಾನೇನು ದೇವರಲ್ಲ. 1 ರೂಪಾಯಿ 2 ರೂಪಾಯಿ ಮಾಡ್ಕೊಳ್ಳೋದು ದೇವರಲ್ಲ. ಇದೆಲ್ಲ ಸುಳ್ಳು, ಇದು ನಂಬೇಡ್ರಿ. ನಾವೇನು 1 ರೂಪಾಯಿ 2 ರೂಪಾಯಿ ಮಾಡ್ಕೊಂಡು ನಾವು ದೇವ್ರ ಮೈ ಮೇಲೆ ಬರ್ತದೆ ಅಂತ ನಾವು ದೇವ್ರ ಮೇಲೆ ಬಂದ್ಬಿಡುತ್ತಂತ ಅವ್ರು ಸುಳ್ಳು ಹೇಳಿರೋದು. ನಾವೆಲ್ಲ ಹಂಗೆ ಮಾಡಿಲ್ಲ. ಸುತ್ತಮುತ್ತಲು ಕೇಳ್ಕೊಳ್ಳಿ, ಬೇಕಾದ್ರೆ ನಂದೇನಾದ್ರು ಇಷ್ಟು ನಾವು ಬಂದು ಇಲ್ಲಿ 10-15 ವರ್ಷ ಆಗಿದೆ. ಇವತ್ತು ಯಾರನ್ನಾರು ಕೇಳಿ, ಒಂದು ರಿಮಾರ್ಕ್ ಇದ್ದರೆ ನೀವೇನು ಬೇಕಾದ್ರೆ ನಾನು ಕೇಳಿ. ರಿಮಾರ್ಕ್ ಬಂದಿದ್ದೀರಾ? ರಿಮಾರ್ಕ್ ಅವ್ರು ಮಾಡ್ಕೊಂಡಿದ್ದಾರೆ, ನಾ ಮಾಡಿಲ್ಲ. ಅವ್ರು ಏನು ಸಮಸ್ಯೆ ಸಾಲ ಇಟ್ಕೊಂಡು ಸಮಸ್ಯೆ ಕುಡ್ಕೊಂಡು ಏನು ಮಾಡ್ಕೊಂಡ್ರು? ಅಲ್ಲ, 1 ಕೋಟಿ ರೂಪಾಯಿ ಸಾಲ ಅವ್ರ ಹತ್ರ ವಸೂಲಿ ಮಾಡಿ 1 ಡಬಲ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲ ವಸೂಲಿ ಮಾಡೋದು ಪ್ರೂಫ್ ತೋರ್ಸಕ್ಕೆ ಆಯ್ತು. ಒಡವೆ ತಗೊಂಡಿದ್ರಂತೆ, ಮನೆ ತಗೊಂಡಿದ್ದೀರ. ಒಡವೆ ಇವಾಗ ನಮ್ಮ ಮಾವನೇ ಕೊಡ್ತಿದ್ದಾನೆ ದುಡ್ಡು. ನಮ್ಮ ಮಾವ ದುಡ್ಡಲ್ಲಿ ನಾನು ಕಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ, ಕೊಡ್ಸ್ಕೊಂಡಿದ್ದೀನಿ. 1 ರೂಪಾಯಿ ಕೊಟ್ಟಿದ್ದ ಅಂತ ಹೇಳ್ತಿದ್ರಲ್ಲ, ಹೆಂಗೆ ಕೊಟ್ಟರು, ಯಾವ ಥರ ಕೊಟ್ಟಿದ್ರು? ಒಳ್ಳೆ ಅಕೌಂಟಿಂದ 50 ಲಕ್ಷ ಕೊಟ್ಟಿದ್ದಾರೆ ಅಂತ. ಅದು ತೋರಿಸಿ ಬಿಡು, 50 ಲಕ್ಷ ನಾನು ನೀವು ವಾಪಸ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ, ಸೆಟ್ಲ್ ಮಾಡಿದ್ರಿ? ಹ್ಞೂ, ಸೆಟ್ಲ್ ಮಾಡಿದ್ದೀನಿ. ಅವಾಗ ಅವರೇ ಬಂದು ನಾನು ಕೊಟ್ಟಿರಲ್ಲ ಖರ್ಚು ಮಾಡ್ಕೊಂಡು ತಿನ್ಕೊಂಡು ಇವಾಗ ಮನೇಲಿ ಕೆಲಸದಲ್ಲಿ ಸತ್ತೋಗಿದ್ರೆ ಅದು ನಾನೇನು ಮಾಡ್ಕೋಬೇಕು? ಆವಾಗ 1 ಲಕ್ಷ 2 ಲಕ್ಷ ಕೊಡ್ತಾಯಿದ್ರು. ಇಮಿಡಿಯೇಟ್ಲಿ ವಿತಿನ್ ಬ್ಯಾಂಕ್ ಹೋಗ್ಬಿಟ್ಟು ವಾಪಸ್ ತೆಗೆದು ಕೊಡ್ತಾಯಿದ್ದೆ. ಏನಕ್ಕೆ ಕೊಡ್ತಿದ್ದೆ? ಅವ್ರದ್ದೇ ಗೊತ್ತಾಗಬೇಕು ಏನಕ್ಕೆ ಕೊಡ್ತಾಯಿದ್ದೆ ಅಂತ. ಈಗ ಅವ್ರು ತೀರ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮನ್ನು ಕೇಳ್ತಾರೆ, ಏನು ಕೊಡ್ಸ್ಕೊಡ್ತೀವಿ? ಅದು ನಾನು ಕೊಡ್ಸ್ಕೊಂಡಿಲ್ಲ, ನಾನು ಕೇಳಿದ್ದೆ ಅಲ್ಲ. ಎಲ್ಲಾದ್ರೂ ನಾನು ಕೇಳಿದೆ ಅಂತ ಕೇಳ್ಕೊಳ್ಳಿ ಬೇಕಾದ್ರೆ. ನಾನು ಎಲ್ಲಿ ಕೇಳಿಲ್ಲ. ಎಷ್ಟು ಭಕ್ತಾದಿಗಳು ಬರ್ತಾರೆ? ನಾವು ಯಾವಾಗ ಬರ್ತಾರೆ? ಸರ್, ಇವಾಗ ಭಕ್ತಾದ ಅಂದರೆ ಬರ್ತಾರೆ ಮಾಮೂಲಿ, ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬಂದು ಹೋಗ್ತಾ ಇರ್ತಾರೆ. ಆದರೆ ಯಾರು ಬಂದು ಹೋಗಿದ್ರು ನನ್ನ ಕೆಲಸ ಏನೋ ನಾನು ನೋಡ್ಕೋತೀನಿ. ನೀವು ಅರ್ಚಕರ ಅಲ್ಲ, ಅಕ್ಕವರು ದೇವ್ರ ಪೂಜೆ ಮಾಡ್ತಾರೆ. ಪೂಜೆ ಮೈ ಮೇಲೆ ಬರುತ್ತೆ. ಏನಿಲ್ಲ, ಏನೇನು ಪೂಜೆ ಮಾಡ್ತೀರಾ? ದೇವ್ರ ಪೂಜೆ ಮಾಡೋದಷ್ಟೇ, ಮಾಮೂಲಿ ಅಷ್ಟೇ. ಇನ್ನೇನು ಸ್ವಂತ ಲ್ಯಾಂಡ್ ಅದು? ಸ್ವಂತ ಲ್ಯಾಂಡ್ ಏನಂತ ಅದು ಸ್ವಂತ ಲ್ಯಾಂಡ್, ಇದೇನು ಇದ್ದಿಲ್ಲ. ಮತ್ತು ಖರಾಬಿ ಲ್ಯಾಂಡ್? ಖರಾಬ್ ಲ್ಯಾಂಡು ಇಲ್ಲ, ಸ್ವಂತ ಆಗಿದೆ ಇವಾಗ. ಸ್ವಂತ ಅಲ್ಲ, ಭಯ ಜಾಸ್ತಿ ನನಗೆ. ಮಾತಾಡಬೇಡ್ರಿ. ನಿಮ್ಗೇನು ದೇವ್ರ ಮೈ ಮೇಲೆ ಬರ್ತಾರೆ? ಏನು ಬರಲ್ಲ, ದೇವ್ರ ಪೂಜೆ ಮಾಡ್ತೀರ ಅಷ್ಟೇ. ದೇವ್ರ ಮೈ ಮೇಲೆ ಬರ್ತದೆ ಅಂತ ನಮಗೆ ಬರಲ್ಲ. ದೊಡ್ಡ ಏನದು ಚೌಡೇಶ್ವರಿ ಮೇಲೆ ಬರ್ತಾರೆ. 1 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಮಾಡ್ಕೊಡ್ತೀರ ಅಂತ ಹೇಳಿ ನೀವು ಅವ್ರ ಹತ್ರ ದುಡ್ಡು ಮನೆ ಕಟ್ಕೊಂಡಿದ್ದೀರ ಅಂತ. ನಾವು ಯಾರಿಗೂ ಹೇಳಿಲ್ಲ. ಪ್ರೂಫ್ ತೋರಿಸ್ಬಿಡಿ. ಅಂದರೆ ಇಲ್ಲಿ ಭಕ್ತಾದಿಗಳು ಏನು ಬರ್ತಾರೆ, ಏನು ನಮಗೆ ಬರ್ತಾರೆ ಇಲ್ಲಿಗೆ?
ಅವರು ಕೋರಿಕೆ ಮಾಡ್ಕೊತಾರೆ, ಅವ್ರಿಗೆ ಪರಿಹಾರ ಆಗ್ತೈತೆ, ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬಂದು. ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಅವ್ರನ್ನ ನೀವು ಎಲ್ಲರಿಂದ ಬರ್ತೀರಿ, ನಿಮ್ಮ ಊರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ನಮ್ಗೇನು ಕೆಲಸ? ಕಾವಿ ತೊಟ್ಟಿದ್ರಲ್ಲ, ಪೂಜೆ ಟೈಮಲ್ಲಿ ಹಾಕ್ಕೊಂತೀನಿ ನಾನು. ಕಾವಿ ಕಾವಿ ಅಲ್ಲ, ಕೆಂಪು ಬಟ್ಟೆ ಓಂ ಶಕ್ತಿ ಮಾಲೆ ಹಾಕ್ತೀರಿ, ಅವಾಗ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ಕೊಂತೀರಿ ಅಷ್ಟೇ. ನಿಮಗೆ ದೇವ್ರು ಬರುತ್ತಂತಲ್ಲ? ನಮ್ಗೆ ಎಲ್ಲಿ ಬರಲ್ಲ. ನಿಮ್ಮ ಸ್ವಂತ ಊರು? ತಮ್ಮನಾಯಕ್ನಲ್ಲಿ ಸ್ವಂತ ಊರು ತಮ್ಮ. ಮದುವೆ ಆಗಿರೋದು? ಮದುವೆ ಆಗಿರೋದು ಹತ್ತು ಕಡೆ, ದಿಬ್ಬರಳ್ಳಿ ಕಡೆ. ಈಗ ಈ ಮನೆ ಕಟ್ಟಿರೋದು ಅವ್ರ ದುಡ್ಡೆಲ್ಲ ಅಂತಲ್ವಾ? ಅವ್ರನ್ನ ಕೇಳ್ರಿ, ನನಗೇನು ಗೊತ್ತಿಲ್ಲ, ನಾನು ಕೇಳ್ರಿ. ಈಗ ನಿಮ್ ದೇವ್ರು ಬರಲ್ಲ ನಿಮ್ಗೆ? ಬರಲ್ಲ ಅಂತ ಅವ್ರು ಹೇಳೋದೆಲ್ಲ ಸುಳ್ಳು? ಎಲ್ಲ ಸುಳ್ಳೆ. ಅಂತ ಭಕ್ತಾದಿಗಳಿಗೆ ನಡೀತಿರೋದೆಲ್ಲ ಪವಾಡ ಸುಳ್ಳು? ಭಕ್ತಾದಿಗಳು ಇವಾಗ ಹೇಳಿದ್ನಲ್ಲ ಅಷ್ಟೇ. ಅವ್ರು ಅದಕ್ಕೆ ಇದೇನು ತಳದೇವ್ರ ಅಥವಾ ನೀವು ಹೊಸದಾಗಿ ಕಟ್ಟಿರೋದು? ಅಲ್ಲ, ಈಗ ಬೇರೆಯವ್ರ ಜಮೀನಲ್ಲಿ ಬಂದು ಬೇರೆಯವ್ರ ಜಮೀನು ಅಲ್ಲ, ನಮ್ಮ ಅಪ್ಪ ಅವ್ರದ್ದು. ಅಲ್ಲ, ಇದು ತಳದೇವ್ರ ಮುಂಚೆಯಿಂದ ಆಯ್ತಾ ಅಥವಾ ನೀವು ಇದು ನಮ್ಮ ಮಾವಂದಪ್ಪ ನೋಡಿ, ಇದು ತಳದೇವ್ರ ಅಥವಾ ನೀವು ಕಟ್ಟಿರೋದು? ಇದು ತಲೆದೇವ್ರೆ. ಒಟ್ಟಾರೆ ದೇವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ನಡೆದಿದೆ ಎಂಬ ಆರೋಪದ ನಡುವೆ ವ್ಯಕ್ತಿಯೊಬ್ಬರು ಸಾವಿಗೆ ಶರಣಾಗಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಾವಿಗೆ ನಿಖರವಾದ ಕಾರಣ ಏನು ಹಾಗೂ ಆರೋಪಗಳಲ್ಲಿ ಎಷ್ಟು ಸತ್ಯವಿದೆ, ಎಷ್ಟು ಸುಳ್ಳಿದೆ ಎಂಬುದು ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.